ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಾಸ ಮಾಡತಕ್ಕಂಥ ಕಾಲೋನಿಯ ಅಭಿವೃದ್ಧಿಗೆ 30 ಕೋಟಿಗೂ ಹೆಚ್ಚು ಅನುದಾನ ಕಳೆದ 1.5 ವರ್ಷದಲ್ಲಿ ನಾನು ಮಂಜೂರು ಮಾಡಿಸಿಕೊಂಡು ಈ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 25 ಕೋಟಿ ಬೇಕು ಅಂತ ಕೇಳಿದ್ದೀನಿ. 25 ಕೋಟಿ ಇಲ್ಲಿ 25 ಕೋಟಿ ಕಟ್ತಕ್ಕಂಥ ಜಾಗ ಇಲ್ಲಿ ಇಲ್ಲದೆ ಇರೋದ್ರಿಂದ 10 ರಿಂದ 15 ಕೋಟಿ ರೂಗಳ ಒಂದು ಸರ್ಕಾರದ ಅನುದಾನದಲ್ಲಿ ಅಂಬೇಡ್ಕರ್ ಭವನವನ್ನು ಈ ತಾಲೂಕು ಕೇಂದ್ರದಲ್ಲಿ ಸಿಗದೇ ಇದ್ರೆ ಹೇಗೆ ತಾಲೂಕು ಆಸ್ಪತ್ರೆ ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಜಾಗವನ್ನು ಗುರುತು ಮಾಡಿದ್ದೇನೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರ ಭಾಗದಲ್ಲಿ ಜಾಗವನ್ನು ಗುರುತು ಮಾಡಿ ಅಲ್ಲಿ ನಿರ್ಮಾಣ ಮಾಡತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕ್ತೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ತಾಲೂಕಿನ ಕೀರ್ತಿಗೆ, ಈ ತಾಲೂಕಿನ ಗೌರವಕ್ಕೆ ಅಂಬೇಡ್ಕರ್ ಅವರು ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿ ಕೊಟ್ಟಿದ್ರೆ ಇವತ್ತು ನಾವು ನೀವೆಲ್ಲರೂ ಯಾರು ಇಲ್ಲಿ ಬದುಕಕ್ಕಾಗ್ತಾ ಇರಲಿಲ್ಲ. ನೀವು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಇದ್ರೆ ನಾನು ಚುನಾವಣೆ ನಿಂತಾಗ ಆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿಯನ್ನು ತೀರಿಸ್ಕೊಳ್ಳಿ. ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರದ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ನೀವು ರಾಜಕಾರಣವನ್ನ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ತೋರಿಸಿದ್ರೆ ನಾನು, ನಮ್ಮ ಸರ್ಕಾರ, ನಮ್ಮ ಪಕ್ಷದ ಮುಖಂಡರು ಅದಕ್ಕೆ ಯಾವುದಕ್ಕೂ ತಲೆನೂ ಕಳಿಸ್ಕೊಳ್ಳೋದಿಲ್ಲ, ಎದರೋದು ಇಲ್ಲ. ಇನ್ನೂ ಅದು ಸ್ಪೀಡ್ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇದರ ಜೊತೆಯಲ್ಲಿ ನಾನು ನಮ್ಮ ಮುಖಂಡರಿಗೆ ಹೇಳಿದ್ದೀನಿ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಇಡ್ಲಿಕ್ಕೆ ಏನು ಪ್ರಿಪರೇಷನ್ ನಡೀತಾ ಇದೆ, ಮುಂದಿನ ವರ್ಷದ ಅಂಬೇಡ್ಕರ್ ಜಯಂತಿಯ ವೇಳೆಗೆ ಆ ಸ್ಟ್ಯಾಚ್ಯೂವನ್ನು ಇಡಬೇಕು, ಅದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಎಂಬಿ ಶಿವಯ್ಯ ರಾಯನಗರ ವಕೀಲರು, ಶ್ರೀರಾಮಯ್ಯ ಶ್ರೀಮತಿ ಸಿದ್ಧಗಂಗಮ್ಮ ವಕೀಲರು ನೆಲಮಂಗಲ, ಶ್ರೀ ವಸಂತಕುಮಾರ್ ಎನ್ ವಕೀಲರು ನೆಲಮಂಗಲ, ಶ್ರೀ ಜಯಣ್ಣ ವಕೀಲರು